ಟೆಸ್ಟ್ ಟ್ಯೂಬ್ ಅಲ್ಲಿ ಮಾಡ್ಬೋದು. ಸೊ ಬಲ್ಕ್ ಅಲ್ಲಿ ಬೇಕು ಅಂತಂದ್ರೆ ನಾವು ಕೋನಿಕಲ್ ಫ್ಲಾಸ್ಕ್ ಅಲ್ಲಿ ಮಾಡ್ಬೋದು. ಸೊ ಸ್ಮಾಲ್ ಅಮೌಂಟ್ ಅಂದ್ರೆ ನಾವು ಇವನ್ ಟೆಸ್ಟ್ ಟ್ಯೂಬ್ ಅಲ್ಲಿ ಕಂಡಕ್ಟ್ ಮಾಡಿದ್ರು ಆ ಆಕ್ಟಿವಿಟಿ ಬರುತ್ತೆ. ಸೊ ಟೇಕ್ ಅ ಟೆಸ್ಟ್ ಟ್ಯೂಬ್ ತಗೋಬೇಕು. ಬಿಫೋರ್ ದಟ್ ನಾವು ಇದನ್ನ ಟೆಸ್ಟ್ ಟ್ಯೂಬ್ ಹೋಲ್ಡರ್ ಇಂದ ಮಾಡಬೇಕು. ಬಿಕಾಸ್ ಆಸಿಡ್ ಜೊತೆಗೆ ಮತ್ತೆ ಗ್ಯಾಸ್ ಇವಾಲ್ವ್ ಆಗೋದು ಮತ್ತೆ ಬರ್ನಿಂಗ್ ಕ್ಯಾಂಡಲ್ಸ್ ಎಲ್ಲ ಹತ್ರ ತಗೊಂಡು ಹೋಗ್ತೀವಿ. ಅದಕ್ಕೋಸ್ಕರ we need to handle with the care. So that is why I am taking test tube holder. This is a test tube holder. So test tube holder ತಗೋಬೇಕು. So take a test tube and hold it with the help of test tube holder. So add few drops of dilute hydrochloric acid. As I said in the last class, how will you prepare dilute hydrochloric acid? Acid. Mix acid to the water, not water to the acid. ನೆನಪಿಟ್ಕೊಳ್ಳಿ, ಎಣ್ಣೆಗೆ ಯಾವತ್ತೂ ನಾವು ನೀರನ್ನ ಹಾಕಲ್ಲ. ಅದಕ್ಕೆ ನೀರು ಹಾಕಿದ್ರೆ ಏನಾಗುತ್ತೆ? ಸಿಡಿಯುತ್ತೆ. That is why ನಾವು ವಾಟರ್ಗೆ ಆಸಿಡ್ ನ ಡ್ರಾಪ್ ಬೈ ಡ್ರಾಪ್ ಹಾಕಿ ಡೈಲ್ಯೂಟ್ ಸೊಲ್ಯೂಷನ್ಸ್ ನ ಪ್ರಿಪೇರ್ ಮಾಡಿ. ಅರ್ಥ ಆಗ್ತಿದೆಯಾ? ಸೊ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ನ ಟೆಸ್ಟ್ ಟ್ಯೂಬ್ಗೆ ಹಾಕ್ತಾರೆ. So this is a dilute hydrochloric acid. So last class I ಹೇಳಿದೆ zinc granules ಇದೆ ಅಂತ. So these are the zinc granules. So these are the zinc granules. ಈ ಗ್ರಾನ್ಯೂಲ್ಸ್ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಅಂದ್ರೆ ಮೋಲ್ಟನ್ ಜಿಂಕ್ ಇರುತ್ತೆ ಅಲ್ವಾ. ಸೊ ಮೋಲ್ಟನ್ ಜಿಂಕ್ ನ ವಾಟರ್ ಜಿಂಕ್ ಗ್ರಾನ್ಯೂಲ್ಸ್ ಹಾಕ್ತಾರೆ. ಜಿಂಕ್ में आता है पाउडर फॉर्म और ग्रैन्यूल फॉर्म. So hydrogen gas will evolve. We discussed it theoretically. We discuss ಮಾಡಿ. So hydrogen gas liberate ಆಗುತ್ತೆ ಅಂತ ಹೇಳಿ. How will you identify the liberated gas of the pop-up sound? So pop-up sound ಹೇಗೆ ಬರುತ್ತೆ? Bring a burning candle near to the hydrogen gas evolving place. Hydrogen gas ಎಲ್ಲಿ evolve ಆಗ್ತಿದೆ ಆ place ಗೆ ತಗೊಂಡ್ಮೇಲೆ ನಾವು burning candle ಅನ್ನು ಇಟ್ಟಾಗ ಏನು ಬರುತ್ತೆ? Pop-up sound ಬರುತ್ತೆ. So before that we need to light up a candle. Candle ಅನ್ನು light up ಮಾಡೋಣ. Take a few zinc granules. Either one piece or two pieces or take few zinc granules and add zinc granules to the dilute hydrochloric acid containing test tube. Test tube containing dilute hydrochloric acid ಇದೆ ಅಲ್ವಾ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ? zinc granules ನ ಆಡ್ ಮಾಡ್ತೀವಿ. Observe what will happen. ಏನಾಗ್ತಿದೆ ಅಬ್ಸರ್ವ್ ಮಾಡಿ. There is an evolution of hydrogen gas. Hydrogen gas evolve ಆಗ್ತಿದೆ, bubbles ಬರ್ತಿದೆ. ಕಾಣಿಸ್ತಿದೆಯಾ bubbles ಬರ್ತಿರೋದು? ಬೇಗನೆ fumes ಹೋಗ್ತಿದೆ ಕಾಣಿಸ್ತಿದೆಯಾ? So if we bring a burning candle near to it, burning candle ನ ಇದರ ಹತ್ರ ತಗೊಂಡು ಬಂದಾಗ ಯಾವ ತರ ಸೌಂಡ್ ಬರುತ್ತೆ ಅಬ್ಸರ್ವ್ ಮಾಡಿ ಸೈಲೆಂಟ್ ಆಗಿ. This is the pop-up sound. Close ಮಾಡಕ್ curtain. ಕೇಳಿಸ್ತಿದ್ಯಾ? ಕ್ಲೋಸ್ ಮಾಡಿ. ನಾನು ರಬ್ಬರ್ ಕಾರ್ಕ್ ಯೂಸ್ ಮಾಡಿ ಅಂತ ಹೇಳಿದ್ದೆ. ಯಾಕೆ ರಬ್ಬರ್ ಕಾರ್ಕ್ ಯೂಸ್ ಮಾಡಬೇಕು? ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗೋಗುತ್ತೆ. ಸೊ ನಮಗೆ ಪಾಪ್-ಅಪ್ ಸೌಂಡ್ ಅಷ್ಟು ಕ್ಲಿಯರ್ ಆಗಿ ಬರಲ್ಲ. ಅದಕ್ಕೋಸ್ಕರ ರಬ್ಬರ್ ಕಾರ್ಕ್ ನ ಯೂಸ್ ಮಾಡ್ತೀವಿ. ವಿ ಕ್ಯಾನಾಟ್ ಯೂಸ್ ರಬ್ಬರ್ ಕಾರ್ಕ್ ಫಾರ್ ಟೆಸ್ಟ್. ಸೊ ವಿ ಯೂಸ್ ರಬ್ಬರ್ ಕಾರ್ಕ್ ಫಾರ್ ಕೋನಿಕಲ್ ಪ್ಲಾಸ್ಟಿಕ್.
reacts with the dilute hydrochloric acid, it will produce as a zinc